ವಿಧಾನಸಭೆಯಲ್ಲಿ ಮನ್ರೇಗಾ ಜಾಹೀರಾತು ವಿಚಾರ ಕೂಡ ಗದ್ದಲ ಸೃಷ್ಟಿ ಮಾಡಿದೆ. ಕೇಂದ್ರದ ವಿಬಿಜಿ ಯೋಜನೆ ವಿರುದ್ಧದ ರಾಜ್ಯ ಜಾಹೀರಾತಿಗೆ ಆಕ್ರೋಶ ವ್ಯಕ್ತವಾಗಿದೆ. ಒಂದು ಜಾಹೀರಾತನ್ನ ಕೊಡಲಾಗಿತ್ತು, ಆ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಕೇಂದ್ರದ ವಿಬಿಜಿ ಯೋಜನೆ ವಿರುದ್ಧದ ರಾಜ್ಯದ ಜಾಹೀರಾತಿಗೆ ಆಕ್ರೋಶ ವ್ಯಕ್ತವಾಗಿದೆ. ವಿಧಾನಸಭೆಯಲ್ಲಿ ಯಾರಪ್ಪನ ದುಡ್ಡು ಅಂತ ಜಾಹೀರಾತು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ನಾಳೆ ನೀವು ಮಾಡಿರುವ ಕಾಯ್ದೆಯನ್ನ ವಿರೋಧಿಸ್ತೀವಿ, ಪಿಡಿಒ ಮಟ್ಟದಲ್ಲಿ ವಿರೋಧದ ಜಾಹೀರಾತು ಕೊಟ್ರೆ ನೀವು ಒಪ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮಗ್ ನಾಚಿಕೆ ಆಗಬೇಕು ಅಂತ ಸುನಿಲ್ ಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಗಾಂಧಿ ಬಗ್ಗೆ ಮಾತಾಡೋಕೆ ಏನ್ ಯೋಗ್ಯತೆ ಇದೆ ಅಂತ ವಿಜಯೇಂದ್ರ ಅವರು ಕೇಳಿದ್ದಾರೆ. ಇವರು ನಕಲಿ ಗಾಂಧಿಗಳನ್ನ ಮೆಚ್ಚಿಸೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಯತ್ನಾಳ್ ಅವರು ಮಾತಾಡಿರೋದು. ಇವರು ಗಾಂಧಿಯನ್ನ ದಿನನಿತ್ಯ ಕೊಲೆ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸದನದಲ್ಲಿ ಸದ್ಯ ಆಡಳಿತ ವಿಪಕ್ಷಗಳ ನಡುವಿನ ವಾಕ್ ಸಮರ ಜೋರಾಗಿದೆ. ವಿಧಾನಸಭೆ ಕಲಾಪ 10 ನಿಮಿಷಗಳ ಕಾಲ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಆಸ್ಪತ್ರೆ ಆರೋಗ್ಯ ಸಚಿವರು ದಯವಿಟ್ಟು ಸಕಲೇಶಪುರಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಮಾಡಿಕೊಡ್ಬೇಕು. ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಹಾರ್ಟ್ ಆಫ್ ಹೃದಯದಲ್ಲಿ ಅಂದ್ರೆ ಸಿಟಿಯ ಮಧ್ಯಭಾಗದಲ್ಲಿ ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಇದೆ. ದಯವಿಟ್ಟು ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಕೊಟ್ಟು ಸಕಲೇಶಪುರ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಇನ್ನೂ ಒಂದೆರಡು ಪ್ರಶ್ನೆ ಇದೆ ಸಭಾಧ್ಯಕ್ಷ. ನೋಡಿ, ಯುದ್ಧದಲ್ಲೇ ಇದು ಸಭಾಧ್ಯಕ್ಷರೇ ಹೇಳುದಿಲ್ಲ ಸುಮ್ಮನೆ. ಮಾನ್ಯ ಮಂಜು ಅವರು ನನಗೆ ಹಲವಾರು ಬಾರಿ ಎಲ್ಲ ಭೇಟಿಯಾಗಿ ಬಹಳಷ್ಟು ಸಂದರ್ಭದಲ್ಲಿ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಬಗ್ಗೆನೂ ಸ್ಪಂದನೆ ಮಾಡ್ತಾನೆ ಇರ್ತಾರೆ. ಅದರ ಅನುಸಾರ ನಾವು ಅವ್ರಿಗೂ ಕೂಡ ದುರಸ್ತಿಗೆ ಅನುದಾನಗಳೆಲ್ಲ ಒದಗಿಸಿ ಕೊಟ್ಟಿದ್ದೇವೆ. ಆಸ್ಪತ್ರೆಯ ದುರಸ್ತಿಗೆ ಮತ್ತು ಬೇರೆ ಬೇರೆ ಏನೇನು ಕಾಮಗಾರಿಗಳು ಕೇಳೋದಕ್ಕೆಲ್ಲ ಆದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಈಗ ಅವ್ರು ಕೇಳ್ತಾ ಇರುವಂಥದ್ದು ಈ MCH ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ. ಆದರೆ ಈಗ ಇರುವಂಥದ್ದು ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ತಮಗೆಲ್ಲ ಗೊತ್ತಿದೆ, ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಬೆಡ್ ಆಕ್ಯುಪೆನ್ಸಿ 70% ಇದ್ರೆ ಆರೋಗ್ಯ ಸಚಿವರು ದಯವಿಟ್ಟು ಸಕಲೇಶಪುರಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಮಾಡಿಕೊಡ್ಬೇಕು. ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಹಾರ್ಟ್ ಆಫ್ ಹೃದಯದಲ್ಲಿ ಅಂದ್ರೆ ಸಿಟಿಯ ಮಧ್ಯಭಾಗದಲ್ಲಿ ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಇದೆ. ದಯವಿಟ್ಟು ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಕೊಟ್ಟು ಸಕಲೇಶಪುರ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಇನ್ನೂ ಒಂದೆರಡು ಪ್ರಶ್ನೆ ಇದೆ ಸಮಾಜ.